ಅತ್ಯದ್ಭುತ ವೈವಿಧ್ಯತೆಯುಳ್ಳ ಭೂಸ್ವರೂಪ ಹೊಂದಿದ ಹಂಪಿಯು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ. ಹೊಸಪೇಟೆಯು ಸಮೀಪವಿರುವ ಪಟ್ಟಣವಾಗಿದ್ದು, ರಾಜ್ಯದ ವಿವಿಧೆಡೆಯಿಂದ ರಸ್ತೆ ಮತ್ತು ರೈಲು ಮಾರ್ಗಗಳ ಮೂಲಕ ತಲುಪಬಹುದು. ಬೆಂಗಳೂರಿನಿಂದ 345 ಕಿಲೋಮೀಟರ್ ದೂರದಲ್ಲಿರುವ ಹಂಪಿಯು ಅತ್ಯಂತ ಸುಂದರವಾದ ವಾಸ್ತುಶಿಲ್ಪವುಳ್ಳ ವಿಜಯನಗರದ ಮನಮೋಹಕವಾದ ಭೂದೃಶ್ಯದ ಉತ್ತಮ ಅನುಭವವನ್ನು ನೀಡುತ್ತದೆ. ಸುಂದರ ಪ್ರಕೃತಿಯ ಮಡಿಲಲ್ಲಿ ಲಯವಾಗಿರುವ ಹಂಪಿಯು ರಮಣೀಯ ನಿಸರ್ಗದ ಔದಾರ್ಯವು ಅದರ ಸಾಮಾಜಿಕ ಸೌಹಾರ್ದತೆ, ಉದಾರತೆ ಹಾಗೂ ಸಹಿಷ್ಣುತೆಗಳ ಕುರುಹಾಗಿ ಹಲವು ಕಿಲೋಮೀಟರ್ ವರೆಗೆ ಹರಡಿರುವ ಪಳೆಯುಳಿಕೆಗಳ ರಾಶಿ, ಕೆತ್ತನೆ ಮಾಡಿದ ಕಲ್ಲುಗಳು, ಒಡೆದ ಗೋಡೆಗಳು, ನಾಶವಾದ ದೇವಾಲಯಗಳು, ಭಗ್ನಗೊಂಡ ವಿಗ್ರಹಗಳಿಂದಾಗಿ ಜಗತ್ತಿನ ಅತಿ ವಿಸ್ತಾರವಾದ ಬಯಲು ವಸ್ತು ಪ್ರದರ್ಶನಾಲಯವೆಂದು ಹೆಸರು ಪಡೆದಿದೆ. ಹಂಪಿಯ ಇತಿಹಾಸವನ್ನು ಬಹಳ ಪ್ರಾಚೀನ ಕಾಲಕ್ಕೆ ಒಯ್ಯಬಹುದು. ಜನರ ನಂಬಿಕೆಯಂತೆ ಹಂಪಿಯು ಕಿಷ್ಕಿಂಧ ಎಂದು ನಂಬಲಾಗಿದೆ. ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಪ್ರಸಿದ್ಧ ಬೆಟ್ಟಗಳಾದ ಅಂಜನಾದ್ರಿ, ಕಿಷ್ಕಿಂಧ, ಮಾತಂಗ, ಮಾಲ್ಯವಂತ, ಋಷ್ಯಮೂಕ, ಹೇಮಕೂಟ ಮತ್ತು ರತ್ನಕೂಟಗಳು ಇಲ್ಲಿವೆ. 13ನೇ ಶತಮಾನದ ಅಂತ್ಯದ ವೇಳೆಗೆ ದಕ್ಷಿಣ ಭಾರತದ ಸ್ಥಳೀಯ ರಾಜರ ಮೇಲೆ ಮುಸಲ್ಮಾನ ಮನೆತನಗಳು ದಾಳಿಗಳನ್ನು ನಡೆಸುತ್ತಿದ್ದರು. ಅವರ ಆಕ್ರಮಣಗಳನ್ನು ಪ್ರಬಲವಾಗಿ ಎದುರಿಸಲು ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಯಿತು. ಸಂಗಮ ವಂಶದ ಸಹೋದರರುಗಳಾದ ಹರಿಹರ ಮತ್ತು ಬುಕ್ಕರು ಕ್ರಿಸ್ತಶಕ 1336ರಿಂದ 1342ರ ನಡುವೆ ಪ್ರಾರಂಭದಲ್ಲಿ ಆನೆಗೊಂದಿಯನ್ನು, ನಂತರ ಹಂಪಿಯನ್ನು ರಾಜಧಾನಿಯನ್ನಾಗಿಸಿಕೊಂಡು ವಿಜಯನಗರ ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರ ರಾಜ್ಯವು ಕಾಲಕ್ರಮದಲ್ಲಿ ಬಲಗೊಂಡು ವರ್ಧಿಸಿ ಸಾಕಷ್ಟು ಸಮಯದವರೆಗೆ ದಕ್ಷಿಣ ಭಾರತದ ಬಹುಭಾಗಗಳನ್ನು ಒಳಗೊಂಡಿತ್ತು. ಸಾಮ್ರಾಜ್ಯದ ಉತ್ತುಂಗ ಕಾಲದಲ್ಲಿ ಅದು ಉತ್ತರದ ಕೃಷ್ಣಾ ನದಿಯವರೆಗೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ಮತ್ತು ಪೂರ್ವ ಪಶ್ಚಿಮ ಕಡಲ ತೀರದವರೆಗೂ ವ್ಯಾಪಿಸಿತ್ತು. ವಿಜಯನಗರ ಎಂದಾಕ್ಷಣ ಅದು ಕೇವಲ ಒಂದು ಅರಸನ ಮನೆತನ ಮಾತ್ರವಲ್ಲ, ಅದೊಂದು ಪರಂಪರೆ. ಅದರಲ್ಲಿ 4 ಅರಸು ಮನೆತನಗಳು ಇದ್ದವು: ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ ಮತ್ತು ಅರಬೀಡು ವಂಶ. ವಿಜಯನಗರದ ಉಚ್ಛ್ರಾಯ ಕಾಲದಲ್ಲಿ ರಾಜಧಾನಿ ಹಂಪಿಗೆ ಭೇಟಿ ನೀಡಿದಂತಹ ಅನೇಕ ವಿದೇಶಿ ವಿದ್ವಾಂಸರು ಅಥವಾ ವಿದೇಶಿ ಪ್ರವಾಸಿಗರು ತಮ್ಮ ಅನುಭವಗಳನ್ನು ಕೂಲಂಕುಷವಾಗಿ, ಅತ್ಯಂತ ವಿಸ್ತಾರವಾಗಿ ದಾಖಲಿಸಿದ್ದಾರೆ. ಇಟಲಿಯ ಪ್ರವಾಸಿ ನಿಕೊಲೋ ಕಾಂಟಿ ಅವರ ವರ್ಣನೆ ಹೀಗಿದೆ: ಗುಡ್ಡಗಳ ಪಕ್ಕದಲ್ಲಿರುವ ವಿಜಯನಗರ ಸುಮಾರು 60 ಮೈಲಿ ಸುತ್ತಳತೆಯುಳ್ಳದ್ದಾಗಿದೆ. ಗುಡ್ಡದ ಬುಡದವರೆಗೂ ಇದರ ಕೋಟೆಯ ಗೋಡೆಗಳು ಚಾಚಿವೆ. ಇಲ್ಲಿ 90,000 ವೀರ ಯೋಧರಿದ್ದಾರೆ. ಪರ್ಷಿಯಾದ ಪ್ರವಾಸಿ ಅಬ್ದುಲ್ ರಜಾಕ್ ಹೇಳುತ್ತಾನೆ, ಇಡೀ ಪ್ರಪಂಚದಲ್ಲಿಯೇ ಇಂತಹ ಮತ್ತೊಂದು ಪಟ್ಟಣವಿರುವುದನ್ನು ಯಾರೂ ಕಣ್ಣಿಂದ ನೋಡಿರಲಾರರು, ಕಿವಿಯಿಂದ ಕೇಳಿರಲಾರರು. ಇಲ್ಲಿ ಸಂಪತ್ತಿನ ಹೊಳೆಯೂ ಹರಿಯುತ್ತಿದೆ. ನಗರದ ಉದ್ಯಾನವನ ವಿಶಾಲ ಬೀದಿಗಳಿಂದ ಕಂಗೊಳಿಸುತ್ತಿದೆ. ಗುಲಾಬಿ ಹೂಗಳ ಮಾರಾಟ ಇಲ್ಲಿ ವಿಶೇಷ. ರತ್ನ ವಜ್ರ ವೈಢೂರ್ಯಗಳನ್ನು ಇಲ್ಲಿನ ಪೇಟೆ ಬೀದಿಗಳಲ್ಲಿ ಯಾವ ವಿಧವಾದ ಭೀತಿಯೂ ಇಲ್ಲದೆ ಬಹಿರಂಗವಾಗಿ ಮಾರುತ್ತಾರೆ.
ಪೋರ್ಚುಗಲ್ಲಿನ ಡೊಮಿಂಗೋ ಪೇಸ್. ವಿಜಯನಗರವು ರೋಮ್ ನಗರದಷ್ಟು ದೊಡ್ಡದಾಗಿದೆ. ಇಲ್ಲಿ ಮಣಿ, ಮಾಣಿಕ್ಯ, ವಜ್ರ, ವಸ್ತ್ರ, ಲಿಂಬೆ, ಹಲಸು, ಮಾವು, ದ್ರಾಕ್ಷಿ, ಬಾಳೆ, ದಾಳಿಂಬೆ ಮೊದಲಾದವು ದೊರೆಯುತ್ತವೆ ಎಂಬುದಾಗಿ ವರ್ಣಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದದ್ದು ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲಿರುವ ಹಂಪಿ. ಹಂಪಿಯನ್ನು ಪಂಪಾ ಕ್ಷೇತ್ರ, ವಿರೂಪಾಕ್ಷಪುರ, ಕುಂಜರಕೋಣ, ಹೊಸಪಟ್ಟಣ, ಹೊಸ ಹಂಪಿಯ ಪಟ್ಟಣ, ಹಸ್ತಿನಾವತಿ, ವಿದ್ಯಾನಗರ ಹೀಗೆಲ್ಲ ಕರೆಯುತ್ತಿದ್ದರು. ವರಾಹನ ಅವತಾರದಲ್ಲಿ ಭೂಮಿಯನ್ನು ರಕ್ಷಣೆ ಮಾಡಿದ ಶ್ರೀ ವಿಷ್ಣು ರೂಪದ ವರಾಹ ಇವರ ಚಿಹ್ನೆ. ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ, ಸುವ್ಯವಸ್ಥಿತ ಸರ್ಕಾರವನ್ನು ಅವರು ಅಂದು ಸ್ಥಾಪಿಸಿದರು ಎಂಬುದನ್ನು ಸೂಚಿಸುವಂತಿದೆ. ತುಳುವ ರಾಜವಂಶದ ಕೃಷ್ಣದೇವರಾಯನನ್ನು ಭಾರತದ ಅತ್ಯಂತ ಮಹಾನ್ ಅರಸರ ಪೈಕಿ ಒಬ್ಬನೆಂದು ಪರಿಗಣಿಸಲಾಗುತ್ತದೆ. ವೀರ ನರಸಿಂಹನ ಮಲತಾಯಿಯಾದ ನಾಗಲಾದೇವಿಯ ಮಗನಾಗಿದ್ದ ಕೃಷ್ಣದೇವರಾಯ ಮಂತ್ರಿ ತಿಮ್ಮರಸನ ನೆರವಿನೊಂದಿಗೆ ಸಿಂಹಾಸನವನ್ನು ಪಡೆದುಕೊಂಡನೆಂದು ಹೇಳಲಾಗುತ್ತದೆ. ಸೈನಿಕ, ವಿದ್ವಾಂಸ ಹಾಗೂ ರಾಜನೀತಿಜ್ಞನಾದ ಕೃಷ್ಣದೇವರಾಯನು ಅಚ್ಚಳಿಯದ ಪ್ರಭಾವವನ್ನು ಬೀರಿದ ಭಾರತದ ಅತ್ಯಂತ ಗೌರವಾನ್ವಿತ ಅರಸರಲ್ಲಿ ಒಬ್ಬನೆಂದು ಪರಿಗಣಿಸಲ್ಪಡುತ್ತಾನೆ. ಸಂಗೀತ ಸಾಹಿತ್ಯ ನೃತ್ಯ ಶಿಲ್ಪಾದಿ ಕಳಲಕು ಶ್ರೀಕೃಷ್ಣರಾಯ ಭೂಪ. ಕವಿ ಅಲ್ಲಸಾನಿ ಪೆದ್ದನ, ನಂದಿ, ತಿಮ್ಮಣ್ಣ ಇವರೆಲ್ಲರನ್ನೂ ಒಳಗೊಂಡಂತೆ ಅಷ್ಟದಿಗ್ಗಜರು ಎಂದು ಕರೆಯಲ್ಪಡುತ್ತಿದ್ದ 8 ಪ್ರಸಿದ್ಧ ಕವಿಗಳ ಸಾಹಿತ್ಯಿಕ ಕೂಟವು ಅವನ ಭುವನ ವಿಜಯದಲ್ಲಿ ಇತ್ತು. ಕೃಷ್ಣದೇವರಾಯನು ಕೂಡ ಮಹಾನ್ ವಿದ್ವಾಂಸನಾಗಿದ್ದ. ಆತನ ತೆಲುಗು ಕೃತಿಯಾದ ಆಮುಕ್ತ ಮಾಲ್ಯದ ಆತನ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ. ಸಂಸ್ಕೃತ ನಾಟಕವಾದ ಜಾಂಬವತಿ ಕಲ್ಯಾಣಂ ಎಂಬುದನ್ನು ಶ್ರೀ ಕೃಷ್ಣದೇವರಾಯನೇ ಬರೆದ ಎಂದು ಹೇಳಲಾಗುತ್ತದೆ. ಕುಮಾರವ್ಯಾಸನ ಅಪೂರ್ಣವಾದ ಭಾರತವನ್ನು ಕನ್ನಡದಲ್ಲಿ ತಿಮ್ಮಣ್ಣ ಕವಿಯು ಪೂರ್ಣಗೊಳಿಸಿ ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ ಎಂಬ ಹೆಸರಿನಲ್ಲಿ ರಾಜನಿಗೆ ಸಲ್ಲಿಸಿದನು. ಅವಿಸ್ಮರಣೀಯ ವ್ಯಕ್ತಿಗಳಾದ ಪುರಂದರದಾಸರು, ಕನಕದಾಸರು ಹಾಗೂ ವ್ಯಾಸತೀರ್ಥರು ಇದೇ ಕಾಲಕ್ಕೆ ಸೇರಿದವರಾಗಿದ್ದಾರೆ. ನವರತ್ನ ಖಚಿತ ಸಿಂಹಾಸನ ದೀಪ ಶ್ರೀಕೃಷ್ಣರಾಯ ಭೂಪ. ಬಹಳ ವಿಶಾಲವಾದಂತಹ ಪ್ರದೇಶದಲ್ಲಿ ಹರಡಿಕೊಂಡಿರುವಂತಹ ಸುಮಾರು 40 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 23 ಗ್ರಾಮಗಳನ್ನು ಒಳಗೊಂಡಂತಹ ಪ್ರದೇಶ. ವಿಜಯನಗರ ಸ್ಮಾರಕಗಳನ್ನು ನಾವು ಪ್ರಮುಖವಾಗಿ 3 ಭಾಗಗಳನ್ನಾಗಿ ವರ್ಗೀಕರಿಸುತ್ತೇವೆ: ಧಾರ್ಮಿಕ ಕಟ್ಟಡಗಳು, ಲೌಕಿಕ ಕಟ್ಟಡಗಳು, ರಕ್ಷಣಾ ಕಟ್ಟಡಗಳು. ಸಾಸಿವೆ ಕಾಳು ಗಣಪ. ಹಂಪಿಯನ್ನು ತಲುಪುತ್ತಿದ್ದಂತೆಯೇ ನಮಗೆ ದೊರಕುವ ಮೊದಲ ಸ್ಮಾರಕ ಸಾಸಿವೆ ಕಾಳು ಗಣಪತಿ. ಏಕಶಿಲೆಯ ಚತುರ್ಭುಜ ಸಾಸಿವೆ ಗಣಪನನ್ನು ಹೇಮಕೂಟದ ಈಶಾನ್ಯ ದಿಕ್ಕಿನ ಮಂಟಪದಲ್ಲಿ ಕಾಣಬಹುದು. ಈ ವಿನಾಯಕ ಮಂಟಪವನ್ನು ಕ್ರಿಸ್ತಶಕ 1506ರಲ್ಲಿ ಸಾಳವ ವಂಶದ ಇಮ್ಮಡಿ ನರಸಿಂಹನ ನೆನಪಿಗಾಗಿ ಒಬ್ಬ ವ್ಯಾಪಾರಿ ನಿರ್ಮಿಸಿದ ಎಂದು ಶಾಸನಗಳಿಂದ ತಿಳಿದುಬರುತ್ತದೆ. ಒಂದು ಕಲ್ಪನೆಯ ಪ್ರಕಾರ ಸಾಸಿವೆ ಕಾಳು ವ್ಯಾಪಾರಿ ಇದನ್ನು ಕಟ್ಟಿಸಿರುವುದರಿಂದ ಸಾಸಿವೆ ಕಾಳು ಗಣಪತಿ ಎಂಬ ಅಣುಕು ಹೆಸರು ಬಂದಿರಬಹುದು ಎಂದು ಹೇಳಲಾಗುತ್ತಿದೆ. ತಲರಿಘಟ್ಟ ದ್ವಾರ ಅಥವಾ ತಳವಾರ ಘಟ್ಟ ದ್ವಾರ.
ಹಂಪಿಗೆ ಪ್ರವೇಶಿಸಲು ಪ್ರಮುಖವಾದ ದ್ವಾರಗಳ ಪೈಕಿ ತಲರಿಘಟ್ಟ ಅಥವಾ ತಳವಾರಘಟ್ಟ ದ್ವಾರ ಸಹ ಒಂದು. ಈ ಪ್ರವೇಶ ದ್ವಾರದ ಮೇಲ್ತುದಿಯನ್ನು ತಲುಪಬಹುದಾಗಿದ್ದು, ಹಂಪಿಯ ವಿವಿಧ ರಚನೆಗಳ ವಿಹಂಗಮ ನೋಟವನ್ನು ಇಲ್ಲಿಂದ ಕಣ್ತುಂಬಿಕೊಳ್ಳಬಹುದು. ವಿರೂಪಾಕ್ಷ ದೇವಾಲಯ. ವಿರೂಪಾಕ್ಷ ದೇವಾಲಯವು ಹಂಪಿಯ ಮುಕುಟಪ್ರಾಯವಾಗಿದೆ. ಭಗವಾನ್ ಶಿವನ ಮತ್ತು ಅವನ ಪತ್ನಿ ಪಂಪಾದೇವಿಗೆ ಮೀಸಲಾಗಿರುವ ಈ ದೇವಾಲಯವು ಈಗಲೂ ಆರಾಧನೆಗೆ ಬಳಸಲ್ಪಡುತ್ತಿರುವ ದೇವಾಲಯವಾಗಿದೆ. ಹೇಮಕೂಟ ಬೆಟ್ಟದ ಉತ್ತರ ಭಾಗದಿಂದ ಇಳಿದರೆ ವಿರೂಪಾಕ್ಷ ದೇವಾಲಯದ ಪೂರ್ವ ಪ್ರವೇಶ ದ್ವಾರವು ದೊರಕುತ್ತದೆ. ಪೂರ್ವದಲ್ಲಿರುವ ಗೋಪುರವನ್ನು ಇಮ್ಮಡಿ ದೇವರಾಯನ ಬಳಿ ಅಧಿಕಾರಿಯಾಗಿದ್ದ ಪೋಲುಗಂಟಿ ತಿಪ್ಪನು ಕ್ರಿಸ್ತಶಕ 1422-46 ನಡುವೆ ನಿರ್ಮಿಸಿದನು. ಭದ್ರವಾದ ತಳಪಾಯದೊಂದಿಗೆ ಹಸುವಿನ ಮುಖದ ಆಕಾರದಲ್ಲಿ ಕಾಣುವ ಈ ಗೋಪುರ ಬೆಸ ಸಂಖ್ಯೆಯಲ್ಲಿ 9 ಅಂತಸ್ತುಗಳನ್ನು ಹೊಂದಿದೆ. ಮೇಲಕ್ಕೆ ಮೇಲಕ್ಕೆ ಹೋದಂತೆಲ್ಲ ಚಿಕ್ಕದಾಗುತ್ತಾ ಬರುತ್ತದೆ. ಒಂದು ತುದಿಯಲ್ಲಿ ಹಸುವಿನ ಕೊಂಬಿನಾಕಾರದ ರಚನೆಯೊಂದಿಗೆ ಮುಕ್ತಾಯವಾಗುತ್ತದೆ. ಮೂಲ ಆಲಯದ ಅನತಿ ದೂರದಲ್ಲಿ ಗೋಪುರ ನಿರ್ಮಾಣ ಮಾಡಿ ಅದಕ್ಕೆ ಹೊಂದಿಕೊಂಡಂತೆ ಸುತ್ತಲೂ ಪ್ರಾಕಾರ ಅಥವಾ ಕಲ್ಲಿನ ಕೋಟೆಯಂತಹ ದೊಡ್ಡ ಗೋಡೆಯನ್ನು ನಿರ್ಮಿಸಿ ಒಳಭಾಗದಲ್ಲಿ ಮಂಟಪಗಳನ್ನು ನಿರ್ಮಿಸಲಾಗಿದೆ. ದೇವಾಲಯ ಸಂಕೀರ್ಣದಲ್ಲಿ ಅನೇಕ ಉಪಗುಡಿಗಳು ಮತ್ತು ಮಂಟಪದ ಸಾಲು ಒಳ ಆವರಣದಲ್ಲಿದೆ. ವಿಜಯನಗರ ಅರಸರ ಮುಖ್ಯ ಅಧಿದೇವತೆಯಾದ ವಿರೂಪಾಕ್ಷನು ಲಿಂಗರೂಪದಲ್ಲಿ ಇಲ್ಲಿನ ಮುಖ್ಯ ಗರ್ಭಗೃಹದಲ್ಲಿರುವನು. ರಂಗಮಂಟಪದಲ್ಲಿರುವ ವಿಜಯನಗರ ಕಾಲದ ಭಿತ್ತಿ ವರ್ಣಚಿತ್ರದಲ್ಲಿ ವಿದ್ಯಾರಣ್ಯ ಯತಿಗಳ ಮೆರವಣಿಗೆ, ಅಷ್ಟದಿಕ್ಪಾಲಕರು, 10 ಬಾಹುಗಳ ವಿಷ್ಣು, ಗಿರಿಜಾ ಕಲ್ಯಾಣ, ಮತ್ಸ್ಯ ಯಂತ್ರ ಭೇದಿಸುತ್ತಿರುವ ಅರ್ಜುನ, ತ್ರಿಪುರಾಂತಕ ಶಿವ ಮತ್ತು ದೇವತೆಗಳನ್ನು ಕಾಣಬಹುದು. ಎದುರು ಬಸವಣ್ಣ ಅಥವಾ ಏಕಶಿಲಾ ಬಸವಣ್ಣ. ವಿರೂಪಾಕ್ಷ ದೇವಾಲಯದ ಮುಂಭಾಗದಲ್ಲಿ ಪೂರ್ವಕ್ಕೆ 750 ಮೀಟರ್ ಉದ್ದ, 35 ಮೀಟರ್ ಅಗಲ ವಿಶಾಲವಾದ ವಿರೂಪಾಕ್ಷ ಬಜಾರು ಮಾತಂಗ ಪರ್ವತದ ಬೆಟ್ಟದ ತಪ್ಪಲಿನವರೆಗೆ ಸಾಗುತ್ತದೆ. ಈ ಭಾಗದಲ್ಲಿ ಆಕರ್ಷಕ ಕಂಬಗಳಿರುವ 2 ಅಂತಸ್ತಿನ ಸುಂದರ ಮಂಟಪದಲ್ಲಿ ವಿರೂಪಾಕ್ಷ ದೇವಾಲಯಕ್ಕೆ ಅಭಿಮುಖವಾಗಿ ಕುಳಿತ ಭಂಗಿಯಲ್ಲಿ ಬಸವನ ನಂದಿ ಏಕಶಿಲಾ ಶಿಲ್ಪವಿದೆ. ಅಚ್ಯುತರಾಯ ದೇವಾಲಯ. ಎದುರು ಬಸವನ ಹಿಂಬದಿಯ ಮಾತಂಗ ಬೆಟ್ಟದ ತಪ್ಪಲಿನಲ್ಲಿ ಭವ್ಯವಾದ ಅಚ್ಯುತರಾಯ ದೇವಾಲಯ ಮತ್ತು ಅಚ್ಯುತರಾಯ ಪೇಟೆ ಅಥವಾ ಅಚ್ಯುತ ಬಜಾರು ಇದೆ. ಶಾಸನಗಳು ಈ ದೇವಾಲಯವನ್ನು ಅಚ್ಯುತ ದೇವರಾಯನ ಬಳಿಯಲ್ಲಿ ಮಹಾಮಂಡಳೇಶ್ವರನಾಗಿದ್ದ ಹಿರಿಯ ತಿರುಮಲರಾಜ ಒಡೆಯನು ಕ್ರಿಸ್ತಶಕ 1534ರಲ್ಲಿ ಕಟ್ಟಿಸಿದನು ಎಂದು ಉಲ್ಲೇಖಿಸಿದೆ.
ದೇವಾಲಯದ ಮುಂಭಾಗದಲ್ಲಿ ಎರಡೂ ಕಡೆಗಳಲ್ಲಿ ಮಂಟಪಗಳ ಸಾಲು ಇವೆ. ಅದರ ನಡುವೆ ಇರುವ ಮಾರ್ಗ ಹಾಗೂ ಈ ವಿಶಾಲ ಮತ್ತು ಅತ್ಯಂತ ಅಗಲವಾದ ಬಜಾರನ್ನು ಅಚ್ಯುತರಾಯಪೇಟೆ ಎಂದು ಕರೆಯಲಾಗುತ್ತದೆ. ತುಲಾಭಾರ ಅಥವಾ ಅರಸನ ತುಲಾಭಾರ. ಕಲ್ಲಿನಿಂದ ನಿರ್ಮಿಸಿರುವ ಅರಸನ ತುಲಾಭಾರ ಕಂಬಗಳ ದೊಡ್ಡ ರಚನೆ. ರಾಜರು, ಮಂತ್ರಿಗಳು ವಿಶೇಷ ಸಂದರ್ಭಗಳಲ್ಲಿ ದಾನ ಮಾಡುವಾಗ ಈ ತುಲಾಭಾರದಲ್ಲಿ ಕುಳಿತು ತಮ್ಮ ತೂಕದಷ್ಟು ಚಿನ್ನ, ಬೆಳ್ಳಿ ದಾನ ಮಾಡುತ್ತಿದ್ದರು. ವಿಜಯ ವಿಠಲ ದೇವಾಲಯ. ವಿಶಾಲ ವಿಜಯನಗರ ಪರಂಪರೆಯ ಅತ್ಯಂತ ಅಪ್ರತಿಮ ಅವಶೇಷಗಳಲ್ಲಿ ಒಂದು ವಿಜಯ ವಿಠಲ ದೇವಾಲಯ. ವಿಶಾಲ ಮತ್ತು ದೊಡ್ಡ ಆವರಣದಲ್ಲಿ ಉತ್ತರ, ದಕ್ಷಿಣ ಮತ್ತು ಪೂರ್ವದಲ್ಲಿ ಭವ್ಯ ಗೋಪುರ ಪ್ರವೇಶ ದ್ವಾರಗಳನ್ನು ಹೊಂದಿರುವ ವಿಠಲ ದೇವಾಲಯ ವಿಜಯನಗರ ದೇವಾಲಯದ ಶಿಲ್ಪಕಲೆಯ ಉತ್ತುಂಗ ಮಟ್ಟವನ್ನು ಅನಾವರಣಗೊಳಿಸುತ್ತದೆ. ಮೂಲ ದೇವಾಲಯವು ಇಮ್ಮಡಿ ದೇವರಾಯನ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. ಅದಕ್ಕೆ ಕೃಷ್ಣದೇವರಾಯನು ಕ್ರಿಸ್ತಶಕ 1509 ರಿಂದ 1530 ಸಾಕಷ್ಟು ಹೊಸ ಸೇರ್ಪಡೆಗಳನ್ನು ಮಾಡಿದನು. ಹಂಪಿಯಲ್ಲಿರುವ ವಿಜಯ ವಿಠಲ ದೇವಸ್ಥಾನವು ಒಂದು ಪುರಾತನ ಕಟ್ಟಡವಾಗಿದ್ದು ತನ್ನ ವಾಸ್ತುಶಿಲ್ಪ ಮತ್ತು ಸಾಟಿ ಇಲ್ಲದ ಕುಶಲ ಕಲೆಗೆ, ಕಲಾ ನೈಪುಣ್ಯಕ್ಕೆ ಬಹು ಪ್ರಸಿದ್ಧವಾಗಿದೆ. ಕಲ್ಲಿನ ರಥ. ಈ ದೇವಸ್ಥಾನವು ಕೆಲವು ಸುಂದರವಾದ ಕಲ್ಲಿನ ನಿರ್ಮಾಣಗಳನ್ನು ಒಳಗೊಂಡಿದೆ. ಈ ದೇವಸ್ಥಾನದ ಅಂಗಳದಲ್ಲಿರುವ ಕಲ್ಲಿನ ರಥದ ಸೊಬಗನ್ನು ಪದಗಳಿಂದ ವರ್ಣಿಸಲು ಅಸಾಧ್ಯ. ರಥವನ್ನು ಸಂಪೂರ್ಣ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಭಾರತದ ಶಿಲ್ಪಕಲಾ ಕೌಶಲ್ಯಗಳ ಪ್ರತೀಕವಾದ ತ್ರಿವಳಿ ರಥಗಳಲ್ಲಿ ಇದೂ ಒಂದಾಗಿ ಗುರುತಿಸಲಾಗಿದ್ದು, ಕೋನಾರ್ಕ್ನ ಸೂರ್ಯದೇವನ ರಥ ಹಾಗೂ ಮಹಾಬಲಿಪುರಂನ ಪಂಚರಥಗಳು ಉಳಿದ 2 ರಚನೆಗಳಾಗಿವೆ. ರಥದ ಮೇಲೆ ಇಟ್ಟಿಗೆಯಲ್ಲಿ ಗೋಪುರವೊಂದನ್ನು ಕಟ್ಟಲಾಗಿತ್ತು. ಆದರೆ ಈಗ ಅದರ ಕುರುಹುಗಳಷ್ಟೇ ಉಳಿದಿವೆ. ಸಭಾಮಂಟಪ ಅಥವಾ ನೃತ್ಯ ಮಂಟಪ. 100 ಕಂಬಗಳ ನೃತ್ಯ ಮಂಟಪ ಅಥವಾ ಸಭಾ ಮಂಟಪ ಇದು. ಇಲ್ಲಿನ ಒಂದೊಂದು ಕಂಬವು ವಿಜಯನಗರ ಶಿಲ್ಪಗಳ ಚಾತುರ್ಯಕ್ಕೆ ಸಾಕ್ಷಿಯಾಗಿವೆ. ಸಭಾಮಂಟಪದಲ್ಲಿ ಅಲಂಕೃತ ಕಂಬಗಳಲ್ಲಿ ಹಾಯುವ ಪ್ರಾಣಿಗಳು, ಅದನ್ನೇರಿ ಸವಾರಿ ಮಾಡುತ್ತಿರುವ ವ್ಯಕ್ತಿಗಳು ಹಾಗೂ ಕಿರುಗಂಬಗಳನ್ನು ಒಳಗೊಂಡ ಕಣಶಿಲೆಯ ಏಕಶಿಲಾ ಕಂಬಗಳಾಗಿವೆ. ಸಿಂಹದ್ರೋಳ ಪ್ರಭಾವಳಿಯ ಉಬ್ಬು ಶಿಲ್ಪ ಕಲಾತ್ಮಕತೆಯ ಅಗಾಧತೆಯನ್ನು ತೋರಿಸುತ್ತದೆ. ವಿಜಯನಗರ ಕಾಲದ ದೇವಾಲಯಗಳಲ್ಲಿ ಕಾಣುವುದು ದ್ರಾವಿಡ ಶೈಲಿಯ ಮುಂದುವರೆದ ರೂಪ. ಚೋಳರ ಕಾಲದ ದೇವಾಲಯಗಳಂತೆ ದೊಡ್ಡ ಆಕಾರದ ಒಂದೇ ಕಟ್ಟಡಕ್ಕೆ ಬದಲಾಗಿ ಸಾಮಾನ್ಯ ಆಕಾರದ ಅನೇಕ ಕಟ್ಟಡಗಳ ಸಮುದಾಯ
ಆ ಕಾಲದ ದ್ರಾವಿಡ ಶೈಲಿಯ ವೈಶಿಷ್ಟ್ಯ. ಕಂಬಗಳ ಕೆತ್ತನೆಯಲ್ಲಿ ಮುಖ್ಯವಾಗಿ 2-3 ಬಗೆಗಳನ್ನು ಕಾಣಬಹುದು. ಕಂಬಗಳಲ್ಲಿ ಮತ್ತಷ್ಟು ಚಿಕ್ಕ ಚಿಕ್ಕ ಕಂಬಗಳನ್ನು ಕೊರೆದು ಒಟ್ಟು ಸೌಂದರ್ಯಕ್ಕೆ ಮೆರುಗು ನೀಡಲಾಗಿದೆ. ಕೆನೆಯುತ್ತಿರುವ ಕುದುರೆಯನ್ನೋ ಅಥವಾ ಶಾರ್ದೂಲವನ್ನೋ ತೋರಿಸಿ ಅದರ ಸುತ್ತ ಕೆತ್ತನೆ ಕೆಲಸವನ್ನು ಮಾಡಿರುವುದು ಕಂಡುಬರುತ್ತದೆ. ಚಿಕ್ಕ ಚಿಕ್ಕ ಗೋಪುರಗಳ ಮೂಲಕ ಕಂಬಗಳನ್ನು ಅಲಂಕರಿಸಿರುವುದು 8 ಅಥವಾ 16 ಮೂಲೆಗಳುಳ್ಳ ಕಂಬಗಳು ಕಾಣಸಿಗುತ್ತವೆ. ಐತಿಹಾಸಿಕ ಹಂಪಿಯಲ್ಲಿ ವಿಜಯ ವಿಠಲ ದೇಗುಲದಲ್ಲಿ ಸಪ್ತಸ್ವರ ಹೊರಡಿಸುವ 56 ಕಂಬಗಳನ್ನು ನಿರ್ಮಿಸಲಾಗಿತ್ತು. ಇವುಗಳಲ್ಲಿ ಸದ್ಯ 42 ಕಂಬಗಳನ್ನಷ್ಟೇ ಕಾಣಬಹುದು. ಸ್ವರ ಚಿಮ್ಮಿಸುವ ಕಲಾತ್ಮಕತೆಯ ಅಗಾಧತೆಯನ್ನು ತೋರಿಸುವ ಈ ಕಂಬಗಳನ್ನು ಸರೆಗಮ ಕಂಬಗಳು ಎಂದು ಕರೆಯಲಾಗುತ್ತದೆ. ಜಲತರಂಗ, ಗಂಟೆನಾದ, ಶಾಲಾಗಂಟೆ, ಘಟವಾದ್ಯ, ಡಮರುಗ, ಮೃದಂಗ, ವೇಣುನಾದ ಇವೆಲ್ಲವನ್ನು ಆಲಿಸಲು ಪ್ರವಾಸಿಗಳು ಕನಸು ಕಾಣುತ್ತಾರೆ. ಕಂಬಗಳನ್ನು ಕೊರೆಯಲು ಬಳಸುವ ಬಂಡೆಗಳಲ್ಲಿ ಲೋಹದ ಅದಿರು ಮತ್ತು ದೊಡ್ಡ ಪ್ರಮಾಣದ ಸಿಲಿಕಾ ಇರುವುದರಿಂದ ಈ ಸ್ತಂಭಗಳು ಸಂಗೀತವನ್ನು ಉತ್ಪಾದನೆ ಮಾಡುತ್ತವೆ ಎಂದು ಸಂಶೋಧನೆಗಳು ಸೂಚಿಸುತ್ತವೆ. ಸುಮಾರು 500 ವರ್ಷಗಳ ಹಿಂದಿನ ಜೀವನವನ್ನು ಚಿತ್ರಿಸುವ ಮಂಟಪದ ಕೆಳಭಾಗದಲ್ಲಿ ಹಲವಾರು ಕೆತ್ತನೆಗಳನ್ನು ಕಾಣಬಹುದು. ಜನರ ದೈನಂದಿನ ಜೀವನದ ಬಗ್ಗೆ ಚೀನೀಯರ, ಪೋರ್ಚುಗೀಸರ ಮತ್ತು ಇತರ ಯುರೋಪಿಯನ್ ವ್ಯಾಪಾರಿಗಳ ಶಿಲೆಗಳು ಇಲ್ಲಿವೆ. ಇವು ಗತಕಾಲದ ವೈಭವಕ್ಕೆ ಮೂಕ ಸಾಕ್ಷಿಯಾಗಿವೆ. ನರಸಿಂಹಗುಡಿ ವಿಜಯನಗರ ಶಿಲ್ಪಶೈಲಿಯ ವಿಶೇಷತೆ ಇರುವುದೇ ಒರಟು ಕಲ್ಲಿನಲ್ಲಿ ಅತಿ ದೊಡ್ಡ ಗಾತ್ರದ ಶಿಲ್ಪಗಳನ್ನು ಕೆತ್ತುವುದು, ನಿರ್ಮಿಸುವುದು ಮತ್ತು ಅದರಲ್ಲಿಯೇ ಭಾವವನ್ನು ಅಭಿವ್ಯಕ್ತಿಸುವುದು. ಈ ಶೈಲಿಯ ಉತ್ತುಂಗ ಮಟ್ಟವನ್ನು ಇಲ್ಲಿನ ಲಕ್ಷ್ಮೀ ನರಸಿಂಹ ಮೂರ್ತಿಯಲ್ಲೂ ಕಾಣಬಹುದು. ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತಶಕ 1528ರಲ್ಲಿ ಕೃಷ್ಣ ಭಟ್ಟನು ಇದನ್ನು ನಿರ್ಮಿಸಿದನು ಎಂದು ಶಾಸನ ತಿಳಿಸುತ್ತದೆ. 6.70 ಮೀಟರ್ ಎತ್ತರದ ಶಿಲ್ಪವನ್ನು ಏಕಶಿಲೆಯಿಂದ ನಿರ್ಮಿಸಲಾಗಿದೆ. ಸುರುಳಿಯಾಗಿರುವ ಆದಿಶೇಷನ ಮೇಲೆ ಮಕರ ತೋರಣಗಳ ನಡುವೆ ಲಕ್ಷ್ಮೀ ನರಸಿಂಹನು ಕುಳಿತಿರುವಂತೆ ರಚಿಸಲಾಗಿದೆ. ಆದಿಶೇಷನ ಹೆಡೆಯು ಲಕ್ಷ್ಮೀ ನರಸಿಂಹನ ತಲೆಗೆ ನೆರಳು ನೀಡಿದೆ. ಲಕ್ಷ್ಮೀ ನರಸಿಂಹನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಇರುವಾಗಲೇ ಪಕ್ಕದಲ್ಲಿ ಇನ್ನೊಂದು ಸಾಧಾರಣ ಮಂಟಪ ಕಣ್ಣಿಗೆ ಬೀಳುತ್ತದೆ. ಅದರೆದುರು ಹೋಗಿ ಒಳ ನೋಡಿದರೆ ಸಾಕು, ಬೃಹತ್ತಾದ ಶಿವಲಿಂಗ ಗೋಚರಿಸುತ್ತದೆ. 3 ಮೀಟರ್ ಎತ್ತರದ ಶಿವಲಿಂಗ. ಇದು ಏಕಶಿಲಾ ಶಿವಲಿಂಗ.
ಸದಾಕಾಲ ಸುಮಾರು 3 ಅಡಿ ನೀರು ಆವೃತವಾಗಿರುತ್ತದೆ. ಕಮಲ ಮಹಲ್ ಹಂಪಿಯಲ್ಲಿರುವ ಒಂದು ಲೌಕಿಕ ಕಟ್ಟಡ ಕಮಲ ಮಹಲ್. ಇದನ್ನು ಚಿತ್ರಾಂಗಿ ಮಹಲ್ ಎಂದೂ ಸಹ ಕರೆಯಲಾಗುತ್ತದೆ. ಇದು 2 ಅಂತಸ್ತುಗಳ ಇಂಡೋ ಸಾರ್ಸನಿಕ್ ಶೈಲಿಯ ಉತ್ತಮ ಉದಾಹರಣೆಯ ರಚನೆಯಾಗಿದ್ದು, ಒರಟು ಕಲ್ಲುಗಳ ರಚನೆಯ ಮೇಲೆ ಗಾರೆಯನ್ನು ಲೇಪಿಸಲಾಗಿದೆ. ಅಲಂಕೃತ ಅಧಿಷ್ಠಾನದ ಮೇಲಿರುವ ಕಮಾನಿನ ರಚನೆಯ ಮೇಲೆ ಇಳಿಜಾರು ಪ್ರಸ್ತರ ಇದೆ. ಅದರ ಮೇಲೆ ಕಿರಿದಾದ ಗೋಪುರ ಆಕೃತಿಗಳನ್ನು ಕಟ್ಟಲಾಗಿದೆ. ಅದರ ಮೇಲಿನ ಭಾಗದಲ್ಲಿ ಪಿರಮಿಡ್ ಆಕಾರದ ಶಿಖರ ಭಾಗವಿದೆ. ಇದನ್ನು ಬೇಸಿಗೆ ಕಾಲದ ಅರಮನೆ ಎಂದೂ ಸಹ ಕರೆಯಲಾಗುತ್ತದೆ. ಗಜಶಾಲೆ ಜನನ ಆವರಣದ ಪೂರ್ವ ದ್ವಾರದ ಮೂಲಕ ಆನೆಲಾಯ ಇರುವ ಪ್ರದೇಶಕ್ಕೆ ಹೋಗಬಹುದು. ಉತ್ತರ ದಕ್ಷಿಣವಾಗಿ ಒಂದು ಕೋಣೆಯ ಪಕ್ಕದಲ್ಲಿ ಇನ್ನೊಂದರಂತೆ ಸಾಲಾಗಿ ಕೋಣೆಗಳನ್ನು ನಿರ್ಮಿಸಲಾಗಿದೆ. ಮಧ್ಯಭಾಗದಲ್ಲಿ ಇರುವ ಚೌಕಾಕಾರದ ರಚನೆಯನ್ನು ಮೆಟ್ಟಿಲುಗಳ ಮೂಲಕ ತಲುಪಬಹುದು. ಗೊಮ್ಮಟಾಕಾರ ವೃತ್ತ, ಅಷ್ಟಕೋನ ಮತ್ತು ಗೋಲ ಮಾದರಿಯ ಗೊಮ್ಮಟಗಳನ್ನು ಸಮಾನಾಂತರವಾಗಿ ಸೂರಿನ ಮೇಲೆ ರಚಿಸಿರುವುದು ಕಟ್ಟಡದ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಗೋಪುರಗಳು ಅಂದರೆ ರಾಜಗೋಪುರಗಳೆಂದೇ ಹೆಚ್ಚು ಜನಪ್ರಿಯವಾಗಿ ಕರೆಯಲಾಗುವ ಮಹೋನ್ನತ ಎತ್ತರಕ್ಕೆ ಏರಿದ ರಚನೆಗಳು. ವಿಜಯನಗರದ ಕಟ್ಟಡ ನಿರ್ಮಾಣ ಶೈಲಿಯ ವೈಶಿಷ್ಟ್ಯಪೂರ್ಣ ಅಂಶಗಳು ಇವು. ಇಲ್ಲಿ ಅಳವಡಿಸಿಕೊಳ್ಳಲಾಗಿರುವ ಕಟ್ಟಡ ನಿರ್ಮಾಣ ಶೈಲಿಯು ಭಾರತೀಯ ಕಟ್ಟಡ ನಿರ್ಮಾಣವನ್ನು ಕುರಿತಂತೆ ಬರೆದ ಲೇಖಕನಾದ ಪರ್ಸಿ ಬೌನ್ನ ಪ್ರಕಾರ ಇದು ಜನರ ರಸಾಭಿಘ್ನತೆಯ ಆಕಾಂಕ್ಷೆಗಳಿಗೆ ನಿರ್ದಿಷ್ಟ ಸ್ವಾತಂತ್ರ್ಯದಿಂದ ಕೂಡಿದ ಅಭಿವ್ಯಕ್ತತೆಯತ್ತ ಹೆಜ್ಜೆ ಹಾಕಿ ಹೆಚ್ಚಿನ ಪರಿಪೂರ್ಣತೆಯನ್ನು ಅನುಭವಿಸುವ ಜೀವನವನ್ನು ಪಡೆದಿರುವ ಸಂಕೇತವಾಗಿದೆ. ಈ ಹಂತದ ಅಭಿವೃದ್ಧಿಯಲ್ಲಿರುವ ಕಟ್ಟಡ ನಿರ್ಮಾಣವು ಆಡಂಬರದ ವೈಭವದ ಅತ್ಯುನ್ನತ ಪರಾಕಾಷ್ಠೆಯನ್ನು ತಲುಪಿದೆ. ವಿಸ್ತೃತ ಶ್ರೇಣಿಯ ಆದರ್ಶ, ಸಂವೇದನೆ, ಭಾವನೆ, ದುಂದುಗಾರಿಕೆ, ಅಸಾಮಾನ್ಯತೆ, ಆಕಾರ ಹಾಗೂ ನಿರಾಕಾರತೆಗಳ ವೈಪರೀತ್ಯ ಹಾಗೂ ವಿಚಿತ್ರತೆಗಳ ಕಲ್ಲಿನಲ್ಲಿ ಮೂಡಿದ ದಾಖಲೆಯಾಗಿದ್ದು, ಕೇವಲ ಅಮೋಘವಾದ ಕ್ರಿಯಾತ್ಮಕ ಮನಸ್ಸು ಮೂಡಿಸಬಹುದಾದ ಹಾಗೂ ಪ್ರೇರಿತ ಕಲಾವಿದನು ಮೂಡಿಸಬಹುದಾದ ಕಲೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾನೆ. ಅರಮನೆ ಆವರಣ, ರಾಯಲ್ ಎನ್ಕ್ಲೋಷರ್. ವಿಸ್ತಾರವಾಗಿರುವ ರಾಯಲ್ ಎನ್ಕ್ಲೋಷರ್ ಅಥವಾ ಅರಮನೆ ಆವರಣ 95,000 ಚದರ ಮೀಟರ್ ವಿಸ್ತೀರ್ಣದ ರಾಜರ ಕೇಂದ್ರ ಬಿಂದುವಾಗಿತ್ತು. ಹಿಂದಿನ ಯುಗದ ಹಲವಾರು ಆಸಕ್ತಿದಾಯಕ ಅವಶೇಷಗಳೊಂದಿಗೆ ಇಲ್ಲಿ ಹರಡಿಕೊಂಡಿದೆ. ಅಲಂಕೃತ ಅಧಿಷ್ಠಾನ, ನೀರು ಪೂರೈಕೆ ವ್ಯವಸ್ಥೆ, ವಿಶಾಲವಾದ ಪಡಸಾಲೆಗಳು, ಗುಡಿಗಳು, ವಿವಿಧ ಮಾದರಿಯ ನೀರಿನ ಸಂಗ್ರಾಹಕಗಳು ಅಂದರೆ ಟ್ಯಾಂಕುಗಳು ಮತ್ತು ಇತರ ಅವಶೇಷಗಳು ಉತ್ಖನನದಲ್ಲಿ ದೊರಕಿವೆ. ಅವುಗಳಿಂದಾಗಿ ಪ್ರಾಂಗಣವು ಪ್ರಸಿದ್ಧಿಯನ್ನು ಪಡೆದಿವೆ. ಪುಷ್ಕರಣಿ ಅಥವಾ ಸ್ಟೆಪ್ಡ್ ಟ್ಯಾಂಕ್ 1985ರಲ್ಲಿ ಪತ್ತೆಯಾದ ಪಾವಟಿಕೆಗಳ ಕೊಳ ಅಥವಾ ಪುಷ್ಕರಣಿ ಅರಮನೆ ಆವರಣದಲ್ಲಿ ಹೆಚ್ಚು ಸಂರಕ್ಷಿಸಲ್ಪಟ್ಟ ರಚನೆಗಳಲ್ಲಿ ಒಂದಾಗಿದೆ. ಇದು 5 ಶ್ರೇಣೀಕೃತ ಟ್ಯಾಂಕ್ ಆಗಿದ್ದು 22 ಚದರ ಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ, 7 ಮೀಟರ್ ಆಳವನ್ನು ಹೊಂದಿದೆ. ಜಲಮೂಲಗಳಿಗೆ
ನೀರು ಸರಬರಾಜು ಮಾಡುವ ತಂತ್ರಾಂಶವನ್ನು ಇದು ಹೊಂದಿದೆ. ರೇಖಾಗಣಿತದ ದೃಷ್ಟಿಯಿಂದ ಬಹಳ ಗಮನಾರ್ಹವಾದ ಪುಷ್ಕರಣಿ ಇದು. ವಿಜಯನಗರ ಕಾಲಕ್ಕೆ ಅಣೆಕಟ್ಟು, ಕಾಲುವೆ, ಸೇತುವೆಗಳನ್ನು ನಿರ್ಮಿಸಿ ಕುಡಿಯುವ ಮತ್ತು ನೀರಾವರಿಗಾಗಿ ನೀರು ಒದಗಿಸಿಕೊಂಡಿರುವ ಸಾಕ್ಷ್ಯಗಳು ಈಗಲೂ ನಮಗೆ ನೋಡಸಿಗುತ್ತವೆ. ಮಹಾನವಮಿ ದಿಬ್ಬ. ಮಹಾನವಮಿ ದಿಬ್ಬ ರಾಜನಾದ ಕೃಷ್ಣದೇವರಾಯನು ಉದಯಗಿರಿ ಈಗಿನ ಒರಿಸ್ಸಾದಲ್ಲಿದೆ, ಅದರ ಮೇಲೆ ತನ್ನ ಜಯದ ಸಂಕೇತವಾಗಿ ನಿರ್ಮಿಸಿದ್ದಾನೆ. ಇದೊಂದು ಎತ್ತರದ ರಚನೆಯಾಗಿದ್ದು ಸುತ್ತಮುತ್ತಲಿನ ಪ್ರದೇಶಗಳಿಂದ ಇದನ್ನು ಸರಳವಾಗಿ ನೋಡಬಹುದಾಗಿದೆ. 12 ಮೀಟರ್ ಎತ್ತರದ ಚೌಕಾಕೃತಿಯಲ್ಲಿರುವ ದಿಬ್ಬ ಉತ್ತರ ದಿಕ್ಕಿಗೆ ಮುಖ ಮಾಡಿದೆ. ದಿಬ್ಬದ ಎದುರು ಹಾಗೂ ಹಿಂಬದಿಯಲ್ಲಿ ಮೆಟ್ಟಿಲುಗಳಿವೆ. ಅರಸರು ಆನೆಯ ಮೇಲೆ ಕುಳಿತುಕೊಂಡು ಬಂದು ನೇರವಾಗಿ ದಿಬ್ಬದ ಮೇಲೆ ಇಳಿದುಕೊಳ್ಳುತ್ತಿದ್ದರಂತೆ. ಮಹಾನವಮಿ ದಿಬ್ಬದ ಮೇಲ್ಭಾಗದಲ್ಲಿ ನಿಂತರೆ ಇಡೀ ಹಂಪಿಯ ಪರಿಸರ ಗೋಚರಿಸುತ್ತದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾ ಆಚರಣೆಗೆ ವಿಶೇಷ ಮಹತ್ವವಿತ್ತು. ಈ ಕಾರಣಕ್ಕಾಗಿಯೇ ಮಹಾನವಮಿ ದಿಬ್ಬವನ್ನು ನಿರ್ಮಿಸಲಾಗಿತ್ತು. ಇಡೀ ರಾಜ ಮನೆತನ ಆ ಉತ್ಸವದಲ್ಲಿ ಭಾಗಿಯಾಗುತ್ತಿತ್ತು. ದಿಬ್ಬದ ಮುಂಭಾಗದಿಂದ ಅಂಬಾರಿ ಮೆರವಣಿಗೆ ಹಾದು ಹೋಗುತ್ತಿತ್ತು. ದಿಬ್ಬದ ಸುತ್ತಲೂ ಸುಂದರವಾದ ಕೆತ್ತನೆಗಳಿವೆ. ರಾಜರ ಮೆರವಣಿಗೆ, ಸಂಗೀತ ಕಾರ್ಯಕ್ರಮ, ನೃತ್ಯ, ಬೇಟೆ, ಜೀವನ ವಿಧಾನ, ಅರಬರು ಕುದುರೆ ಹಿಡಿದುಕೊಂಡು ಹೋಗುತ್ತಿರುವಂತಹ ಕೆತ್ತನೆ ಸೇರಿದಂತೆ ಹಲವು ಕೆತ್ತನೆಗಳನ್ನು ಇಲ್ಲಿ ನೋಡಬಹುದು. ಮಹಾನವಮಿ ದಿಬ್ಬದ ಉತ್ತರ ಮೂಲೆಯಲ್ಲಿ ಆವರಣ ಗೋಡೆಯಾಚೆ ಇರುವ 2 ಕೃತಿಗಳನ್ನು ಕಂಡು ಖಂಡಿತ ಬೆರಗಾಗುತ್ತೀರಿ. ಇವು ಅಖಂಡ ಕಲ್ಲಿನಲ್ಲಿ ಕೆತ್ತಲಾಗಿರುವ ಬಾಗಿಲುಗಳು. ಸುಮಾರು 9 ಅಡಿ ಎತ್ತರದ ಈ ಬೃಹತ್ ಬಾಗಿಲುಗಳು ಯಾವ ಕೋಟೆ ದ್ವಾರಕ್ಕೆ ಸೇರಿದ್ದವೋ ಏನೋ ಎಂದು ಅಚ್ಚರಿ ಮೂಡಿಸುತ್ತವೆ. ರಾಣಿಯರ ಸ್ನಾನಗೃಹ. ಹಂಪಿಗೆ ತೆರಳುವ ರಸ್ತೆಯ ಬಲಬದಿಗೆ ರಾಣಿಯರ ಸ್ನಾನಗೃಹವೂ ಇದೆ. ರಾಣಿಯರ ಸ್ನಾನಗೃಹವು ಚೌಕಾಕಾರದ ಕಟ್ಟಡವಾಗಿದೆ. ಬೇಲಿಯಿಂದ ರಕ್ಷಿಸಿದ ಉದ್ಯಾನವನದ ಮಧ್ಯಭಾಗದಲ್ಲಿ ಇದು ಇದೆ. ಭವ್ಯ ರಚನೆ ಇದು. ಕಟ್ಟಡದ ದಕ್ಷಿಣ ಭಾಗದಲ್ಲಿರುವ ಕಿರಿಯ ಬಾಗಿಲು ಕಟ್ಟಡಕ್ಕೆ ಪ್ರವೇಶವನ್ನು ಒದಗಿಸುತ್ತದೆ. ಇಂಡೋ ಇಸ್ಲಾಂ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಟ್ಟಡದ ಹೊರಭಾಗವು ಅಲಂಕಾರ ರಹಿತವಾಗಿದೆ. ಒಳ ಆವರಣದ ಚೌಕ ಬಾವಿಯ ಸುತ್ತಲೂ ಇರುವ ಪಡಸಾಲೆಯಲ್ಲಿ ಗಾರೆಯಲ್ಲಿ ರಚಿಸಿರುವ ಸುಂದರ ಬಾಲ್ಕನಿಗಳು ಇವೆ. ಇವುಗಳು ಬಾವಿಯೊಳಗೆ ಚಾಚಿಕೊಳ್ಳುತ್ತವೆ. ಕಟ್ಟಡದ 3 ಕಡೆಗಳಲ್ಲಿ ನಿರ್ಮಿಸಿರುವ ಕಮಾನು ದ್ವಾರಗಳು, ಇದರ ರಚನೆಗಳು ಕಟ್ಟಡಕ್ಕೆ ಬೇಕಾದ ಗಾಳಿ ಮತ್ತು ಬೆಳಕನ್ನು ನೀಡುತ್ತದೆ. ಕಟ್ಟಡದ ಒಳಭಾಗದ ಸೂರಿನಲ್ಲಿ ಗಾರೆಯ ಅಲಂಕಾರವಿದೆ. ಅಂಜನಾದ್ರಿ ಪರ್ವತ.
ತುಂಗಭದ್ರಾ ನದಿಯ ತಟದಲ್ಲಿ ನಿಂತಿರುವ ಅಂಜನಾದ್ರಿ ಪರ್ವತ ನಿಜಕ್ಕೂ ನಯನ ಮನೋಹರವಾಗಿದೆ. ಬೆಟ್ಟಗಳ ಶ್ರೇಣಿಯನ್ನು ನೋಡುತ್ತಾ ಹೋದಂತೆ ನಮಗೆ ಕಾಣಸಿಗುವುದು ಅಂಜನಾದ್ರಿ ಪರ್ವತ. ಸ್ಥಳೀಯ ನಂಬಿಕೆಯಂತೆ ಈ ಪರ್ವತದಲ್ಲಿ ಆಂಜನೇಯನ ತಾಯಿ ಅಂಜನಿ ದೇವಿ ವಾಸವಿದ್ದುದರಿಂದ ಇದಕ್ಕೆ ಅಂಜನಾದ್ರಿ ಪರ್ವತ ಎಂಬ ಹೆಸರು ಬಂದಿತು ಎನ್ನಲಾಗುತ್ತದೆ. ಹಾಗೂ ಅಂಜನಾದ್ರಿ ಪರ್ವತ ಹನುಮನುದಿಸಿದ ನಾಡು ಎಂಬ ಪ್ರತೀತಿಯನ್ನೂ ಹೊಂದಿದೆ. ಈ ಬೆಟ್ಟ ಇರುವುದು ಹಂಪಿ ಸಮೀಪದ ಆನೆಗುಂದಿಯ ಬಳಿ. ಆದರೆ ಈ ಪ್ರದೇಶ ಸೇರುವುದು ಕೊಪ್ಪಳ ಜಿಲ್ಲೆಗೆ. ಅಂಜನಾದ್ರಿ ಬೆಟ್ಟದ ಮೇಲಿರುವ ಹನುಮಾನ್ ದೇವಸ್ಥಾನವನ್ನು ತಲುಪಲು 570 ಮೆಟ್ಟಿಲುಗಳನ್ನು ಹತ್ತಬೇಕು. ಹನುಮಾನ್ ದೇವಾಲಯ ಸಂಪೂರ್ಣ ಬಿಳಿ ಬಣ್ಣದಲ್ಲಿ ಪಿರಮಿಡ್ ರಚನೆಯೊಂದಿಗೆ ಮೇಲ್ಛಾವಣಿಯ ಮೇಲ್ಭಾಗದಲ್ಲಿ ಸಣ್ಣ ಕೆಂಪು ಗುಮ್ಮಟವನ್ನು ಹೊಂದಿದೆ. ತುಂಗಭದ್ರಾ ನದಿ. ತುಂಗಭದ್ರಾ ನದಿಯು ಮೊದಲು ಪಂಪಾ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಇಲ್ಲಿರುವ ನಂಬಿಕೆಯ ಪ್ರಕಾರ ಬ್ರಹ್ಮನ ಪುತ್ರಿಯಾದ ಪಂಪ ಶಿವನಿಗೋಸ್ಕರ ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡುತ್ತಾಳೆ. ಇದರಿಂದ ಪ್ರಸನ್ನನಾದ ಶಿವನು ಅವಳನ್ನು ಮದುವೆಯಾಗಿ ಪಂಪಾಪತಿ ಎಂಬ ಹೆಸರನ್ನು ಪಡೆಯುತ್ತಾನೆ. ಹಂಪಿ ಎಂಬ ಹೆಸರು ಕೂಡ ಪಂಪಾಳ ಕಥೆಯಿಂದಲೇ ಬಂದಿದೆ ಎಂದು ನಂಬಲಾಗಿದೆ. ತುಂಗಭದ್ರಾ ದಕ್ಷಿಣ ಭಾರತದ ಒಂದು ದ್ವೀಪಕಲ್ಪಿತ ಪವಿತ್ರ ನದಿಯಾಗಿದೆ. ಕರ್ನಾಟಕದಿಂದ ಆಂಧ್ರ ಪ್ರದೇಶದವರೆಗೂ ಹರಿಯುತ್ತದೆ. ಈ ನದಿಯ ದಕ್ಷಿಣ ಭಾಗದ ದಡದಲ್ಲಿ ಹಂಪಿಯನ್ನು ನಾವು ಕಾಣಬಹುದು. ವಿಜಯನಗರದ ಕಾಲದಲ್ಲಿ ಕಟ್ಟಡಗಳ ನಿರ್ಮಾಣಕ್ಕೆ ಹಾಗೂ ವಿವಿಧ ನೀರಾವರಿ ಯೋಜನೆಗಳಿಗೆ ಈ ನದಿಯ ನೀರನ್ನು ಬಳಸಲಾಗುತ್ತಿತ್ತು. ಈ ನದಿ ದಡವು ಹಂಪಿಯ ಜನಪ್ರಿಯ ಆಕರ್ಷಣೆಗಳಲ್ಲಿ ಒಂದು. ಇಲ್ಲಿ ಲಕ್ಷ್ಮೀ ದೇವಸ್ಥಾನವಿದೆ. ಚಕ್ರತೀರ್ಥ, ಕೋದಂಡರಾಮಸ್ವಾಮಿ ದೇವಸ್ಥಾನಗಳಿಗೆ ಸಂಪರ್ಕ ಕಲ್ಪಿಸುವ ಒನಕೆ ಕಿಂಡಿ ಮಾರ್ಗ, ಪುರಂದರ ಮಂಟಪಗಳನ್ನು ನಾವು ನೋಡಬಹುದು. ತಾಳಿಕೋಟೆ ಕ್ರಿಸ್ತಶಕ 1565ರಲ್ಲಿ 5 ಶಾಹಿ ಮನೆತನಗಳು ಒಗ್ಗಟ್ಟಾಗಿ ವಿಜಯನಗರದ ಮೇಲೆ ಯುದ್ಧ ಸಾರಿದರು. ವಿಜಯನಗರದ ಅಳಿಯ ರಾಮರಾಯನು ತನಗೆ ಸಾಧ್ಯವಾಗುವ ಗರಿಷ್ಠ ಸಂಖ್ಯೆಯ ಸೈನ್ಯವನ್ನು ಸೇರಿಸಿದ. ತನ್ನ ಸಹೋದರರಾದ ತಿರುಮಲ ಹಾಗೂ ವೆಂಕಟಾದ್ರಿಯ ನೆರವಿನೊಂದಿಗೆ ಸ್ವತಃ ರಾಮರಾಯನೇ ಯುದ್ಧವನ್ನು ನಡೆಸಲು ಮುಂದಾದನು. 2 ಗ್ರಾಮಗಳಾದ ರಕ್ಕಸಗಿ ಹಾಗೂ ತಂಗಡಿಗೆಗಳ ನಡುವೆ ರಕ್ಕಸ ತಂಗಡಿ ಯುದ್ಧವು ನಡೆಯಿತು.
ಅದನ್ನು ತಾಳಿಕೋಟೆಯ ಯುದ್ಧವೆಂದು ಉಲ್ಲೇಖಿಸಲಾಗಿತ್ತು. ಮೈತ್ರಿಕೂಟಗಳ ದಾಳಿ ಹಾಗೂ ಫಿರಂಗಿಗಳ ಎಡಬಿಡದ ಗುಂಡಿನ ಕಾಳಗ ವಿಜಯನಗರದ ದಳದಲ್ಲಿ ಗೊಂದಲವನ್ನುಂಟು ಮಾಡಿತು. ವಿಜಯನಗರ ಸೈನ್ಯದ ಇಬ್ಬರು ಮುಸಲ್ಮಾನ ಸೇನಾಧಿಪತಿಗಳು ತಮ್ಮ ತುಕಡಿಗಳೊಂದಿಗೆ ಶತ್ರುಗಳೊಂದಿಗೆ ಸೇರಿಕೊಂಡರು. ಎಂದಿಗೂ ಆಶಾವಾದಿಯಾದ ರಾಮರಾಯನು ತುಕಡಿಗಳ ಮಧ್ಯೆ ವೇಗವಾಗಿ ತನ್ನ ಪಲ್ಲಕ್ಕಿಯಲ್ಲಿ ಕುಳಿತು ಚಲಿಸುತ್ತಾ ತನ್ನ ಸೈನಿಕರನ್ನು ಹುರಿದುಂಬಿಸಿದನು. ದುರದೃಷ್ಟವಶಾತ್ ಕೋಪಾವೇಶಗೊಂಡಿದ್ದ ಆನೆಯೊಂದು ಎದುರಾದಾಗ ಅವನ ಪಲ್ಲಕ್ಕಿ ಹೊರುವವರು ಜೀವಕ್ಕೆ ಬೆದರಿ ರಾಮರಾಯನನ್ನು ಒಂಟಿಯಾಗಿ ಬಿಟ್ಟು ಓಡಿ ಹೋದರು. ರಾಮರಾಯನನ್ನು ಸೆರೆ ಹಿಡಿದಾಗ ಹುಸೇನ್ ನಿಜಾಂ ಶಾಹಿಯು ಶಿರಚ್ಛೇದನ ಮಾಡಿ ಉದ್ದನೆಯ ಈಟಿಗೆ ಸಿಕ್ಕಿಸಿ ಯುದ್ಧ ಭೂಮಿಯಲ್ಲಿ ಉದ್ಧಟತನ ಮೆರೆದನು. ಭಯಭೀತಗೊಂಡ ವಿಜಯನಗರದ ಸೈನ್ಯವು ಚೆಲ್ಲಾಪಿಲ್ಲಿಯಾಯಿತು. ಇದು ಭಾರತೀಯ ಇತಿಹಾಸದ ಪುಟಗಳಲ್ಲಿ ನಡೆದ ಅತ್ಯಂತ ಭೀಕರ ಹಾಗೂ ನಿರ್ಣಾಯಕ ಯುದ್ಧ. ರಾಜ್ಯದ ತಿರುವನ್ನೇ ಇದು ಬದಲಾಯಿಸಿತು. ಇದಾದ ನಂತರ ನಡೆದ ಘಟನೆಗಳನ್ನು ಅ ಫರ್ಗಾಟನ್ ಎಂಪೈರ್ ಎಂಬ ಹೆಸರಿನಲ್ಲಿ ರಾಬರ್ಟ್ ಸೀವೆಲ್ ಬರೆದಿದ್ದಾನೆ. ದಿನಗಳು ಉರುಳಿದಂತೆ ಅಗ್ನಿ ಹಾಗೂ ಖಡ್ಗ ಹಿಡಿದು ಹಾರೆ ಹಾಗೂ ಕೊಡಲಿಗಳನ್ನು ಹೊತ್ತು ಅವರು ವಿನಾಶದ ತಾಂಡವವನ್ನು ಮುಂದುವರಿಸಿದರು. ಬಹುಶಃ ವಿಶ್ವದ ಇತಿಹಾಸದಲ್ಲೇ ಕಂಡು ಕೇಳರಿಯದ ವಿನಾಶವನ್ನು ಇಂತಹ ಭವ್ಯವಾದ ನಗರದ ಮೇಲೆ ಎಸಗಿದರು. ಪರಿಸ್ಥಿತಿಯ ಪ್ರಯೋಜನ ಪಡೆದ ಕಳ್ಳಕಾಕರರು ಹಾಗೂ ಕೊಲೆಗಡುಕರು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿದರು. ತುತ್ತ ತುದಿಗೇರಿದ್ದ ಸಂಸ್ಕೃತಿ ಅಂದು ಪಡೆದ ಆಘಾತದಿಂದ, ಅಂದು ನಡೆದ ಸಂಪತ್ತಿನ ದೋಚುವಿಕೆಯಿಂದ, ಕಲಾಪೂರ್ಣ ಕಟ್ಟಡಗಳ ಧ್ವಂಸದಿಂದ ರಾಜಧಾನಿ ಮತ್ತು ಸಾಮ್ರಾಜ್ಯದ ಮೇಲೆ ಶಾಶ್ವತ ದುರಂತವನ್ನು ಉಂಟುಮಾಡಿತು. ವಿಜಯನಗರವು ಹಾಳು ಹಂಪಿಯಾಯಿತು. ವಿಜಯನಗರ ರಾಜವಂಶದ 230 ವರ್ಷಗಳ ಆಳ್ವಿಕೆಯು ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪರ್ವವೇ ಆಗಿದೆ. ಭಾರತೀಯ ಮೌಲ್ಯಗಳನ್ನು ಉಳಿಸಿ ಸಂರಕ್ಷಿಸುವ ಆಂದೋಲನದ ಸ್ಥೂಲ ಪರಿಣಾಮದ ಫಲವಾಗಿ ಮೂಡಿಬಂದ ಸಾಮ್ರಾಜ್ಯವು ದೇಶವನ್ನು ಸ್ವತಂತ್ರ ಹಾಗೂ ಬಂಧ ಮುಕ್ತವಾಗಿಸುವ ತನ್ನ ಗುರಿಯಲ್ಲಿ ಯಶಸ್ವಿಯಾಯಿತು. ಇದನ್ನು ಅಂತಿಮ ಹಿಂದೂ ರಾಜ್ಯವೆಂದು ವಿವರಿಸಲಾಗಿದ್ದರೂ ಈ ಅವಧಿಯು ಪ್ರಾದೇಶಿಕತೆ ಹಾಗೂ ಕೋಮುವಾದದಿಂದ ಮುಕ್ತವಾಗಿ ಪ್ರಾಂತ್ಯ, ಕುಲ ಹಾಗೂ ಧರ್ಮಗಳ ಸಂಕುಚಿತ ತಡೆಗಳನ್ನು ಮೀರಿ ಬೆಳೆದಿತ್ತು. ಅಮೋಘ ಶ್ರೀಮಂತಿಕೆಯನ್ನು ಹೊಂದಿದ್ದ ಈ ಸಾಮ್ರಾಜ್ಯವು ಉತ್ತಮವಾಗಿ ಸ್ಥಾಪಿತವಾದ ಸರ್ಕಾರ, ಸಮರ್ಥ ಆಡಳಿತ ಸಂಸ್ಥೆಗಳ ಮೂಲಕ ಆಂತರಿಕ ಶಾಂತಿ ಹಾಗೂ ಸುರಕ್ಷತೆಯನ್ನು ಹೊಂದಿತ್ತು. ಪ್ರಜೆಗಳ ಯೋಗಕ್ಷೇಮ ಮತ್ತು ಪ್ರಗತಿ, ಕೃಷಿ ಬೆಳವಣಿಗೆ, ಸಮೃದ್ಧ ವ್ಯಾಪಾರ ಮತ್ತು ಉದ್ಯಮ, ಪಟ್ಟಣ ಹಾಗೂ ನಗರಗಳ ಬೆಳವಣಿಗೆ, ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯ, ಶಿಕ್ಷಣ ಮತ್ತು ಕಲಿಕೆಯ ಸೌಲಭ್ಯಗಳನ್ನು ಒದಗಿಸಿತ್ತು.
ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವದ ನೆನಪುಗಳನ್ನು ಸಾಕ್ಷೀಕರಿಸುತ್ತದೆ. ವಿಜಯನಗರ ಸಾಮ್ರಾಜ್ಯದ ಜೀವಂತ ದಿನಗಳಲ್ಲಿ ಜನ ಅಲ್ಲಿ ಬದುಕುತ್ತಿದ್ದ ರೀತಿಯನ್ನು ಒಳಗಣ್ಣಿನಲ್ಲೇ ಚಿತ್ರಿಸಿಕೊಳ್ಳಬೇಕು. ಆಗ ಹಂಪಿ ಒಂದು ಮಹಾ ಸಂಸ್ಕೃತಿಯಾಗಿ ನಮ್ಮ ಕಣ್ಣ ಮುಂದೆ ಚೈತನ್ಯ ಆತ್ಮಗಳನ್ನು ಪಡೆದು ಮಿಂಚುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪರಂಪರೆಯ ಅರಿವು ಅತ್ಯಂತ ಅಮೂಲ್ಯವಾದುದು ಎನ್ನುವುದರಲ್ಲಿ ಸಂದೇಹವಿಲ್ಲ. ಈ ಗತ ಇತಿಹಾಸಕಾರರಿಂದ ಸ್ಫೂರ್ತಿಗೊಂಡು ಇನ್ನೂ ಭವ್ಯವಾದ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕು. ಈ ಅರಿವನ್ನು ನಾವು ಬಳಸಿಕೊಳ್ಳಬೇಕು. ಇದೇ ಅತ್ಯುತ್ತಮವಾದ ಮಾರ್ಗ. ಈ ಪ್ರಯತ್ನ ಫಲಪ್ರದವಾಗುವುದೆಂದು, ನವಭಾರತದ ಕಣ್ಣ ಮುಂದೆ ಹೊಸ ನೋಟವೊಂದನ್ನು ತೆರೆಯುವುದೆಂದು ಆಶಿಸೋಣ.